ಬೇಕು ಅಂತಲೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀರಿ. ನಮ್ಮ ಮೇಲೆ ಇದೇ ಥರದ ದೌರ್ಜನ್ಯಗಳು ನಡೆದರೆ ಹೋಮ್ ಮಿನಿಸ್ಟ್ರು ಮನೆ ಮುತ್ತಿಗೆ ಹಾಕೋಕ್ಕೂ ರೆಡಿನೇ, ಬೀದಿಗಿಳಿಯೋಕ್ಕೂ ರೆಡಿ ಅಂತೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಸಾಯಿಸಿದಾರೋ, ಯಾಕೆ ಸತ್ತೋದ್ರು ಅನ್ನೋದು ಹೇಳ್ಬಿಟ್ಟು ಇವರು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸವರು ನೀವು ಹಿರಿಯ ಅಧಿಕಾರಿಗಳಿದ್ದೀರಿ, ಯಾಕೆ ಸರ್ ಕೇಸ್ ಮಾಡಬೇಕಾಗಿತ್ತು? ಈಗ ಏನು ಅದಕ್ಕೆ ತಪ್ಪೇನು ಮಾಡಿದ್ದಾರೆ ಹೇಳಿ. ಸಂಘಟನೆ ಅವರು ಅಂದ್ರೆ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಯಾರೇ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯ ಆದ್ರೆ ಅಲ್ಲ ಒಂದೆರಡು ನಿಮಿಷ ಸರ್, ಒಂದೇ ನಿಮಿಷದಲ್ಲೇ ನಾನು ಮುಗಿಸ್ತೀನಿ ವೆಂಕಟರಮಣಪ್ಪ ಅಂತ. ಪ್ರೊಟೆಸ್ಟ್ ಮಾಡೋದಕ್ಕೂ DYSP ಅವರಾಗಿರ್ಬೋದು ಇವರಾಗಿರ್ಬೋದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ವಿರೋಧಿ ಪೊಲೀಸರಿಗೆ ಎಸ್ ವೀಕ್ಷಕರೇ, ಹೀಗೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಮತಾ ಸೈನಿಕ ದಳದ ಕಾರ್ಯಕರ್ತರು. ಇವರ ಈ ಒಂದು ಹೋರಾಟದ ಕಿಚ್ಚಗೆ ಕಾರಣ ಹೊಸಕೋಟೆ ಪೊಲೀಸರ ಕರ್ತವ್ಯ ಲೋಪ. ಹೌದು, ಇತ್ತೀಚೆಗೆ ಹೊಸಕೋಟೆ ತಾಲೂಕಿನ ಮೈಲಾಪುರ ಎಂಬ ಗ್ರಾಮದಲ್ಲಿ ಮಂಜುನಾಥ್ ಎಂಬ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇದಕ್ಕೆ ಪೊಲೀಸರ ಕರ್ತವ್ಯ ಲೋಪವೇ ಕಾರಣ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಕ್ಕಿದ್ವು. ಹೀಗಾಗಿ ಏನು ಮೃತ ಮಂಜುನಾಥ್ ಕಡೆ ಕುಟುಂಬಸ್ಥರು ನ್ಯಾಯವನ್ನ ಕೇಳಿಕೊಂಡು ಸಮತಾ ಸೈನಿಕ ದಳದ ಕಾರ್ಯಕರ್ತರನ್ನ ಭೇಟಿಯಾಗಿದ್ರು. ಅದರಲ್ಲೂ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ದಲಿತ ಚಳವಳಿ ನಾಗೇಶ್ ಅವರ ಬಳಿ ಒಂದು ನ್ಯಾಯವನ್ನ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ವಿರೋಧಿ ಪೊಲೀಸರಿಗೆ ದುರಂಕಾರಕ್ಕೆ ಹೀಗಾಗಿ ಪೊಲೀಸರ ಕರ್ತವ್ಯ ಲೋಪಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಂತ ದಲಿತ ಚಳವಳಿ ನಾಗೇಶ್ ಹಿರಿಯ ಅಧಿಕಾರಿಗಳಿಗೆ ಒಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ದೂರು ರೂಪದಲ್ಲಿ ನೀಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ತಮ್ಮ ಪೊಲೀಸರು ಮಾಡಿರುವಂತಹ ಕರ್ತವ್ಯ ಲೋಪ, ಅವರ ಕರ್ತವ್ಯದ ವೈಫಲ್ಯಗಳು ಬೆಳಕಿಗೆ ಬರ್ತವೆ ಅಂತೇಳಿ ಅದೇ ದಲಿತ ಚಳವಳಿ ನಾಗೇಶ್ ಹಾಗೂ ಅವರ ಸಂಗಡಿಗರ ಮೇಲೆ FIR ದಾಖಲಿಸಿದಂತ ಹೊಸಕೋಟೆ ಪೊಲೀಸರು ಹೋರಾಟಗಾರರ ಹಕ್ಕನ್ನ, ಹೋರಾಟಗಾರರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸಕ್ಕೆ ಮುಂದಾಗಿದ್ರು. ನೀವು ಹಿರಿಯ ಅಧಿಕಾರಿಗಳಿದ್ದೀರಿ, ಯಾಕೆ ಸರ್ ಕೇಸ್ ಮಾಡಬೇಕಾಗಿತ್ತು? ಈಗ ಏನು ಅದಕ್ಕೆ ತಪ್ಪೇನು ಮಾಡಿದ್ದಾರೆ ಹೇಳಿ. ಅಲ್ಲ ಒಂದೆರಡು ನಿಮಿಷ ಸರ್, ಒಂದೇ ನಿಮಿಷದಲ್ಲೇ ನಾನು ಮುಗಿಸ್ತೀನಿ ವೆಂಕಟರಮಣಪ್ಪ ಅಂತ. ನೀವು ನಮ್ಮ ಜೊತೆ ಮಾತಾಡಿದ್ರಿ. ಅಲ್ಲ ಒಂದ್ ಮಿನಿಟ್ ಸರ್, ಬಂದಂಗೆಲ್ಲ ಕೇಸ್ ಮಾಡಿಬಿಟ್ಟು ನಾವು ಕೇಳಬೇಕಾ? ನೋಡಮ್ಮ ವೆಂಕಟರಮಣಪ್ಪ, ಒಂದು ನಿಮಿಷ ನಮ್ಮ ಸ್ಟೇಷನ್ ಕೂತ್ಕೊಳ್ಳಿ, ಸ್ಟೇಷನ್ ಆಫೀಸರ್ ಕೂತ್ಕೊಂಡು ನಮ್ಮ ಬಗ್ಗೆ ಕೇಳ್ಕೊಳ್ಳಿ. ಅವರ ಸಂವಿಧಾನ ವಿರೋಧಿಗೆ ಹೇಳಿದಿಕ್ಕಾರ, ಸಮತಾ ಸೈನಿಕ ದಳದ ಹೋರಾಟಕ್ಕೆ. ನಾವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ಮ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡ್ತಿದ್ದಾರೆ, ನನ್ ತಪ್ಪಿಲ್ಲ ಅಂತ ಹೇಳು ಅವ್ರಿಗೆ ಹೇಳು ಅಂತ ಹೇಳ್ಕೊಡ್ತಿದ್ದಾರೆ. ಇದಕ್ಕೆ ನಮ್ಗೇನಾದ್ರೂ ಆದ್ರೆ ಅವರೇ ಕಾರಣ, ನಮ್ ನ್ಯಾಯ ಬೇಕು ಅಷ್ಟೇ. ಯಾರ ಕಾರಣ? ಪೊಲೀಸರೇ ಕಾರಣ ಇದಕ್ಕೆ. ಪೊಲೀಸರು ನಿಮ್ಗೆ ತೊಂದರೆ ಕೊಡ್ತಾವ್ರಾ? ತೊಂದರೆ ಕೊಡ್ತಿದ್ದಾರೆ. ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡ್ಬಾರ್ದು ಅಂತ ನಮ್ ರಿಲೇಟಿವ್ಸ್ಗೆ ಫೋನ್ ಮಾಡಿ ಹೇಳ್ತಿದಾರಂತೆ, ನಮ್ದೇನು ತಪ್ಪಿಲ್ಲ ಅಂತ ಹೇಳೋ, ಅವ್ರದ್ದೇ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳ್ತಿದಾರಂತೆ. ಇದು ನ್ಯಾಯ? ನಾವು ಪೊಲೀಸರಾಗಿರೋ ನಮ್ ನ್ಯಾಯ ಕೊಡಿಸ್ಬೇಕು ಅವರು. ಹೀಗಾಗಿ ನ್ಯಾಯ ಕೇಳಲಿಕ್ಕೆ ಹೋದಂತ ಹೋರಾಟಗಾರರ ಮೇಲೆ FIR ಮಾಡ್ತಾ ಇದ್ದೀರಿ ಅಂತೇಳಿ ಇವತ್ತು ಎಲ್ಲರೂ ಸಹ ಸೇರ್ಕೊಂಡು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಹೊಸಕೋಟೆ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೇನೆ ಈ ಒಂದು FIR ಮಾಡಿದಂಥ ಇನ್ಸ್ಪೆಕ್ಟರ್ ಮೇಲೆ ಕ್ರಮವನ್ನು ತೆಗೆದುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಗೃಹ ಸಚಿವರ ಮನೆಗೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ, ಈ ಹೋರಾಟವನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಹೊಸಕೋಟೆ ಪೊಲೀಸ್ನವರು ದೌರ್ಜನ್ಯ ನಮ್ಮ ಮೇಲೆ ದಲಿತರ ಮೇಗೇ ಟಾರ್ಗೆಟ್ ಮಾಡಿದ್ರೂ ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹತ್ರಕ್ಕೆ ಬಂದು ಒಂದು ಬಡವರು ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ ಪೊಲೀಸರಿಂದ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳ್ತಾರೆ. ನಾವು ಕೇಳಿದ ತಕ್ಷಣ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಿಗೆಲ್ಲ 7ನೇ ತಾರೀಕು ಕಂಪ್ಲೇಂಟ್ ಕೊಡ್ತೀರಿ. 8ನೇ ತಾರೀಕು ಇಲ್ಲಿಗೆ ಬರ್ತೀರಿ. 8ನೇ ತಾರೀಕು ಬರ್ತಾರೆ. ನಾವೆಲ್ಲ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಆಲ್ರೆಡಿ ಇವ್ರಿಗೆಲ್ಲ ಗೊತ್ತಾಗಿ ಬೇಕು ಅಂತಲೇ ನಮ್ಮನ್ನು ಕುಗ್ಗಿಸ್ಬೇಕು, ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು. ಇವರು ನೀವ್ಯಾರು, ಅವರು ದಲಿತರಲ್ಲ, ಅವರು ಕುರುಬ ಜನಾಂಗದವರು, ನೀವೇನಕ್ಕೆ ಬರ್ತೀರಿ ಅಂತ ಹೇಳೋದು ನಮ್ಮನ್ನು ಪ್ರಶ್ನೆ ಮಾಡಿ ಬೇಕು ಅಂತಲೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀರಿ. ನಮ್ಮ ಮೇಲೆ ಇದೇ ಥರದ ದೌರ್ಜನ್ಯಗಳು ನಡೆದರೆ ಅಣ್ಣ ಹೇಳ್ದಂಗೆ ನಾವು ಹೋಮ್ ಮಿನಿಸ್ಟ್ರು ಮನೆ ಮುತ್ತಿಗೆ ಹಾಕೋಕ್ಕೂ ರೆಡಿನೇ, ಬೀದಿಗಿಳಿಯೋಕ್ಕೂ ರೆಡಿ ಅಂತೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಸಾಯಿಸಿದಾರೋ, ಯಾಕೆ ಸತ್ತೋದ್ರು ಅನ್ನೋದು ಹೇಳ್ಬಿಟ್ಟು ಇವರು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸವರು ಪೊಲೀಸ್ ಸ್ಟೇಷನಲ್ಲೇ 2 ಪಾರ್ಟಿಗಳನ್ನು ಕುತ್ತರಿಸಿ ದುಡ್ಡಿನ ವಿಚಾರದಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ.
ಒಂದು ಪ್ರಾಣ ಹೋದ್ರೆ ಸೆಟ್ಲ್ಮೆಂಟ್ ಮಾಡ್ತಾರೆ. ಅಂದರೆ ಇವರು ಪೊಲೀಸ್ ಇಲಾಖೆಯವರು ಪೊಲೀಸ್ ಕೆಲಸ ಮಾಡ್ದಿರೋ ಸಂಘಟನೆ ಲೀಡರ್ಗಳ ಕೆಲಸ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಕೆಲಸಕ್ಕೆ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನನಗೆ ಅನುಮಾನ ಬರ್ತಾ ಇದೆ. ಹಾಗಾಗಿ ಆವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಂಥ ಸಂಘಟನೆಯವರಾದಂಥ ನಮ್ಮ ದಲಿತ ಸಂಘಟನೆಗಳ ಮುಖಂಡರಾದಂಥ ಸಮತಾ ಸೈನಿಕ ದಳದ ಮುಖಂಡರ ಮೇಲೆ ನೀವು ಇದಕ್ಕೆ ಸಂಬಂಧ ಇಲ್ಲ, ದಲಿತ ಸಂಘಟನೆಯವ್ರು ಯಾಕೆ ಬರ್ತೀರಿ, ಇಲ್ಲಿ ಮೇಲ್ಮುಖದವರು ಇವರು ಇಬ್ಬರು ಒಂದಾಗೋಗಿದ್ದಾರೆ, ನಿಮಗೇನು ಸಂಬಂಧ ಅಂತ ಕೇಳ್ತಾರೆ. ಸರ್, ನಮ್ಮ ಹತ್ರ ಬಂದಿರೋದಕ್ಕೆ ನಾವು ಬಂದಿದ್ದೀವಿ, ವಿನಾಕಾರಣ ನಾವು ಬರೋದಕ್ಕಾಗಲ್ಲ. ಸಂಘಟನೆಯವರು ಅಂದರೆ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ಯಾರೇ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯ ಆದರೆ ಅವರ ಪರವಾಗಿ ಧ್ವನಿ ಎತ್ತದೆ ಸಮತಾ ಸೈನಿಕ ದಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆಯ ಉದ್ದೇಶ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅದಕ್ಕೆ ನೀವು ಯಾಕೆ ಬಂದ್ರಿ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ಇವ್ರ ಮೇಲೆ ಹಾಕಿದ್ರೆ ಏನು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ಇದನ್ನು ಪ್ರಶ್ನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಏನು ಇವತ್ತು ಇನ್ಸ್ಪೆಕ್ಟರ್ ಆದಂಥ ಗೋವಿಂದನ ಅವರು ಇವತ್ತು ನಮಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ DYSP ಅವರಾಗಿರ್ಬೋದು ಇವರಾಗಿರ್ಬೋದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಪರ್ಮಿಷನ್ ಯಾಕೆ ಬೇಕು ನಮಗೆ ಹೋರಾಟ ಮಾಡೋದಕ್ಕೆ? ಸ್ವತಂತ್ರ ಬರೋದಕ್ಕೆ ಪರ್ಮಿಷನ್ ತಗೊಂಡ್ರು ಹೋರಾಟ ಮಾಡಿದ್ರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಪರ್ಮಿಷನ್ ತಗೊಂಡು ಸಂವಿಧಾನ ಬರೆದ್ರಾ? ನಮಗೆ ಕಾನೂನಾತ್ಮಕವಾಗಿ ನಾವು ಪರ್ಮಿಷನ್ಗೆ ಲೆಟ್ರ್ ಕೊಟ್ಟಿದ್ದೀವಿ, ಅದನ್ನು ಕೊಡೋ ಜವಾಬ್ದಾರಿ ನಿಮ್ಮದು. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ಇವರು ಏನು ಗೋವಿಂದಯ್ಯನವರು ಏನಿದ್ದಾರೆ ಇಲ್ಲಿ ಇನ್ಸ್ಪೆಕ್ಟ್ರು, ಅವ್ರನ್ನ ಕೂಡಲೇ ಇಲ್ಲಿ ಕೆಲಸದಿಂದ ವಜಾ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಹೋಮ್ ಮಿನಿಸ್ಟರ್ ಮನೆ ಮುತ್ತಿಗೆ ಹಾಕೋದಕ್ಕೆ ತಯಾರಾಗ್ತಾ ಇದೀವಿ ಅಂತ ಈ ಮೂಲಕ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.